ಶಾಲೆ ಯಾವ ಹೈಟೆಕ್ ಶಾಲೆಗೂ ಕಮ್ಮಿ ಇಲ್ಲ. ಅಂತಹ ಶಿಕ್ಷಣವನ್ನ ಈ ಶಾಲೆಯಲ್ಲಿ ಕೊಡಲಾಗ್ತಿದೆ. ಜಿಮ್ನಲ್ಲಿ ವರ್ಕೌಟ್ ಮಾಡ್ತಾ ಇರೋ ಮಕ್ಕಳು, ಮತ್ತೊಂದೆಡೆ ಕೇರಂ ಆಡ್ತಾ ಇರೋ ಬಾಲಕಿಯರು, ಸುಸಜ್ಜಿತ ಕ್ರೀಡಾಂಗಣ, ಸುಸಜ್ಜಿತ ಕೊಠಡಿ, ಸ್ಮಾರ್ಟ್ ಕ್ಲಾಸ್, ಕಂಪ್ಯೂಟರ್ ಕ್ಲಾಸ್ ಎಲ್ಲವೂ ಇದೆ. ಇದ್ಯಾವುದೋ ಖಾಸಗಿ ಶಾಲೆಯಲ್ಲ, ಬದಲಾಗಿ ಸರ್ಕಾರಿ ಶಾಲೆ. ಚಿಕ್ಕಮಗಳೂರು ಜಿಲ್ಲೆ ಯಾವ ಖಾಸಗಿ ಶಾಲೆಗೂ ಕಡಿಮೆ ಇಲ್ಲ. ಈ ಶಾಲೆಯಲ್ಲಿ ಹೈಟೆಕ್ ಶಾಲೆಗಳಲ್ಲಿರೋ ಎಲ್ಲಾ ಸೌಲಭ್ಯಗಳಿದೆ. ಅಲ್ಲದೆ ಶಾಲೆಯಲ್ಲೂ ಉತ್ತಮ ಶಿಕ್ಷಣ ದೊರೀತಾ ಇದ್ದು, ಶಾಲೆಯ ದಾಖಲಾತಿ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇದೆ. ನಮ್ಮ ಶಾಲೆ ಉಳಿದೆಲ್ಲ ಸರ್ಕಾರಿ ಶಾಲೆಗಳಿಗಿಂತ ಭಿನ್ನವಾಗಿ ಕಾಣಿಸ್ತದೆ. ಏಕೆ ಅಂತಂದರೆ ಈಗಾಗಲೇ 2 ಬಾರಿ ನಮ್ಮದು ಹಸಿರು ಶಾಲೆ ಪ್ರಶಸ್ತಿಯನ್ನು ಜಿಲ್ಲಾ ಮಟ್ಟದಲ್ಲಿ ಪಡೆದಿದೆ. ಪರಿಸರ ಪ್ರಶಸ್ತಿಯನ್ನು ಕೂಡ ಇದು ಪಡ್ಕೊಂಡಿದೆ. ಸುಮಾರು 380ರಿಂದ 400 ಗಿಡ ಮರಗಳು ಈ ಶಾಲೆಯಲ್ಲಿ. ಇದರಲ್ಲಿ ಒಂದೊಂದು ಪಿರಿಯಡನ್ನು ಈ ಪರಿಸರದ ಬಗ್ಗೆ ಕಾಳಜಿಯನ್ನು ವಹಿಸುವ ಮೂಲಕ ಪರಿಸರವನ್ನು ಉಳಿಸಬೇಕು ಅನ್ನುವಂಥದ್ದು ಮಕ್ಕಳಲ್ಲಿ ಬೆಳವಣಿಗೆ ಆಗ್ತದೆ. ಅಷ್ಟೇ ಅಲ್ಲ, ಈ ಶಾಲೆ ಜಿಲ್ಲಾ ಮಟ್ಟದಲ್ಲಿ 2 ಬಾರಿ ಹಸಿರು ಶಾಲೆ ಎಂಬ ಖ್ಯಾತಿಗೆ ಪಾತ್ರವಾಗಿದೆ. ಅಲ್ಲದೆ ಮಕ್ಕಳಿಗೆ ಬಿಸಿಯೂಟ, ಶುದ್ಧ ಕುಡಿಯುವ ನೀರಿನ ಸೌಲಭ್ಯ ಸಹ ಇದೆ. ಈ ಶಾಲೆಯಲ್ಲಿ ಶಿಕ್ಷಕರು ಶಿಕ್ಷಣದ ಜೊತೆ ಪ್ರತಿಯೊಂದು ಮಕ್ಕಳ ಮೇಲೂ ಗಮನ ಹರಿಸಿ ಅವರಿಗೆ ಇಷ್ಟವಾದ ಕ್ಷೇತ್ರದ ಬಗ್ಗೆ ವಿಶೇಷ ತರಬೇತಿ ನೀಡುತ್ತಿದ್ದಾರೆ. ಇಲ್ಲಿ ಎಲ್ಲ ತರಹದ ಸೌಲಭ್ಯನೂ ಇದೆ. ಕಂಪ್ಯೂಟರ್ ಇರ್ಬೋದು, ಎಲ್ಲ ತರಹದ ಸೌಲಭ್ಯಗಳನ್ನೂ ಕೊಡ್ತಾರೆ. ಇಲ್ಲಿನ ಸರ್ಗಳೆಲ್ಲ ಸಪೋರ್ಟ್ ಮಾಡ್ತಾರೆ. ಮತ್ತು ಇಲ್ಲಿ ಕಂಪ್ಯೂಟರ್ ಮೂಲಕ ನಮಗೆಲ್ಲ ಪಾಠಗಳೆಲ್ಲ ಮಾಡ್ತಾರೆ. ಇಲ್ಲಿ ನೇಚರ್ ನೋಡಿದ್ರೆ ಇಲ್ಲಿಂದ ಸಂಜೆ ಹೊತ್ತು ಮನೆಗೆ ಹೋಗಕ್ಕೆ ಮನ್ಸು ಬರಲ್ಲ. ಇಲ್ಲಿ ನೇಚರ್ ತುಂಬ ಚೆನ್ನಾಗಿದೆ. ಸ್ಪೋರ್ಟ್ಸ್ ರೂಮಲ್ಲಿ ಹಾಗೆ ಎಲ್ಲ ಥರದ ಸ್ಪೋರ್ಟ್ಸು ಆಡೋಕ್ಕೆ ಇದು ಮಾಡ್ತಾರೆ. ಯಾರಿಗೆ ಯಾವ್ದು ಬರಲ್ಲ ಅಂತಾರೋ ಅದನ್ನೆಲ್ಲ ಕಲಿಸ್ಕೊಡ್ತಾರೆ. ಇದು ತುಂಬ ಹೆಮ್ಮೆ ಅನಿಸುತ್ತೆ ಕನ್ನಡ ಸ್ಕೂಲಲ್ಲಿ ಓದಬೇಕು ಅಂದರೆ, ಗೌರ್ಮೆಂಟ್ ಸ್ಕೂಲು. ಇದ್ರ ಮೂಲಕ ಹೇಳೋದೇನೆಂದರೆ, ಖಾಸಗಿ ಶಾಲೆಯಲ್ಲಿ ಓದೋಕ್ಕಿಂತ ಬಂದು ಗೌರ್ಮೆಂಟ್ ಸ್ಕೂಲಿಗೆ ಇದು ಮಾಡಿದ್ರೆ ನಮ್ಮ ದೇಶನೂ ಇದಾಗತ್ತೆ, ಮತ್ತೆ ಇಲ್ಲೂ ಗೌರ್ಮೆಂಟ್ ಸ್ಕೂಲು ಒಂದು ಸ್ವಲ್ಪ ಇಂಪ್ರೂವ್ ಆಗುತ್ತೆ. ಸರ್ಕಾರ ವಿವಿಧ ಯೋಜನೆಗಳನ್ನ ಜಾರಿಗೆ ತರೋ ಬದಲು ಖಾಸಗಿ ಶಾಲೆಗಳಂತೆ ಸರ್ಕಾರಿ ಶಾಲೆಯಲ್ಲೂ ಎಲ್ಲಾ ರೀತಿಯ ಸೌಲಭ್ಯ ಕಲ್ಪಿಸಿದ್ರೆ ಸರ್ಕಾರಿ ಶಾಲೆಗಳನ್ನ ಮುಚ್ಚೋ ಪರಿಸ್ಥಿತಿ ಬರಲ್ಲ. ಎನ್ಕೆ ಕೋಪಿ, ಬಿಟಿವಿ ನ್ಯೂಸ್, ಚಿಕ್ಕಮಗಳೂರು. ಹೊಂದಿರೋ ಶಾಲೆಗಳಿಗೆ ಮಕ್ಕಳನ್ನ ಸೇರಿಸಬೇಕಾದ್ರೆ ಲಕ್ಷ ಖರ್ಚು ಮಾಡಬೇಕು. ಆದ್ರೆ ಇಲ್ಲೊಂದು ಸರ್ಕಾರಿ ಶಾಲೆ ಇದೆ. ಈ ಶಾಲೆ ಯಾವ ಹೈಟೆಕ್ ಶಾಲೆಗೂ ಕಮ್ಮಿ ಇಲ್ಲ. ಅಂತಹ ಶಿಕ್ಷಣವನ್ನ ಈ ಶಾಲೆಯಲ್ಲಿ ಕೊಡಲಾಗ್ತಿದೆ. ಜಿಮ್ನಲ್ಲಿ ವರ್ಕೌಟ್ ಮಾಡ್ತಾ ಇರೋ ಮಕ್ಕಳು, ಮತ್ತೊಂದೆಡೆ ಕೇರಂ ಆಡ್ತಾ ಇರೋ ಬಾಲಕಿಯರು, ಸುಸಜ್ಜಿತ ಕ್ರೀಡಾಂಗಣ, ಸುಸಜ್ಜಿತ ಕೊಠಡಿ, ಸ್ಮಾರ್ಟ್ ಕ್ಲಾಸ್, ಕಂಪ್ಯೂಟರ್ ಕ್ಲಾಸ್ ಎಲ್ಲವೂ ಇದೆ. ಇದ್ಯಾವುದೋ ಖಾಸಗಿ ಶಾಲೆಯಲ್ಲ, ಬದಲಾಗಿ ಸರ್ಕಾರಿ ಶಾಲೆ. ಚಿಕ್ಕಮಗಳೂರು ಜಿಲ್ಲೆ ಯಾವ ಖಾಸಗಿ ಶಾಲೆಗೂ ಕಡಿಮೆ ಇಲ್ಲ. ಈ ಶಾಲೆಯಲ್ಲಿ ಹೈಟೆಕ್ ಶಾಲೆಗಳಲ್ಲಿರೋ ಎಲ್ಲಾ ಸೌಲಭ್ಯಗಳಿದೆ. ಅಲ್ಲದೆ ಶಾಲೆಯಲ್ಲೂ ಉತ್ತಮ ಶಿಕ್ಷಣ ದೊರೀತಾ ಇದ್ದು, ಶಾಲೆಯ ದಾಖಲಾತಿ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇದೆ. ನಮ್ಮ ಶಾಲೆ ಉಳಿದೆಲ್ಲ ಸರ್ಕಾರಿ ಶಾಲೆಗಳಿಗಿಂತ ಭಿನ್ನವಾಗಿ ಕಾಣಿಸ್ತದೆ. ಏಕೆ ಅಂತಂದರೆ ಈಗಾಗಲೇ 2 ಬಾರಿ ನಮ್ಮದು ಹಸಿರು ಶಾಲೆ ಪ್ರಶಸ್ತಿಯನ್ನು ಜಿಲ್ಲಾ ಮಟ್ಟದಲ್ಲಿ ಪಡೆದಿದೆ. ಪರಿಸರ ಪ್ರಶಸ್ತಿಯನ್ನು ಕೂಡ ಇದು ಪಡ್ಕೊಂಡಿದೆ. ಸುಮಾರು 380ರಿಂದ 400 ಗಿಡ ಮರಗಳು ಈ ಶಾಲೆಯಲ್ಲಿ. ಇದರಲ್ಲಿ ಒಂದೊಂದು ಪಿರಿಯಡನ್ನು ಈ ಪರಿಸರದ ಬಗ್ಗೆ ಕಾಳಜಿಯನ್ನು ವಹಿಸುವ ಮೂಲಕ ಪರಿಸರವನ್ನು ಉಳಿಸಬೇಕು ಅನ್ನುವಂಥದ್ದು ಮಕ್ಕಳಲ್ಲಿ ಬೆಳವಣಿಗೆ ಆಗ್ತದೆ. ಅಷ್ಟೇ ಅಲ್ಲ, ಈ ಶಾಲೆ ಜಿಲ್ಲಾ ಮಟ್ಟದಲ್ಲಿ 2 ಬಾರಿ ಹಸಿರು ಶಾಲೆ ಎಂಬ ಖ್ಯಾತಿಗೆ ಪಾತ್ರವಾಗಿದೆ. ಅಲ್ಲದೆ ಮಕ್ಕಳಿಗೆ ಬಿಸಿಯೂಟ, ಶುದ್ಧ ಕುಡಿಯುವ ನೀರಿನ ಸೌಲಭ್ಯ ಸಹ ಇದೆ. ಈ ಶಾಲೆಯಲ್ಲಿ ಶಿಕ್ಷಕರು ಶಿಕ್ಷಣದ ಜೊತೆ ಪ್ರತಿಯೊಂದು ಮಕ್ಕಳ ಮೇಲೂ ಗಮನ ಹರಿಸಿ ಅವರಿಗೆ ಇಷ್ಟವಾದ ಕ್ಷೇತ್ರದ ಬಗ್ಗೆ ವಿಶೇಷ ತರಬೇತಿ ನೀಡುತ್ತಿದ್ದಾರೆ. ಇಲ್ಲಿ ಎಲ್ಲ ತರಹದ ಸೌಲಭ್ಯನೂ ಇದೆ. ಕಂಪ್ಯೂಟರ್ ಇರ್ಬೋದು, ಎಲ್ಲ ತರಹದ ಸೌಲಭ್ಯಗಳನ್ನೂ ಕೊಡ್ತಾರೆ. ಇಲ್ಲಿನ ಸರ್ಗಳೆಲ್ಲ ಸಪೋರ್ಟ್ ಮಾಡ್ತಾರೆ. ಮತ್ತು ಇಲ್ಲಿ ಕಂಪ್ಯೂಟರ್ ಮೂಲಕ ನಮಗೆಲ್ಲ ಪಾಠಗಳೆಲ್ಲ ಮಾಡ್ತಾರೆ. ಇಲ್ಲಿ ನೇಚರ್ ನೋಡಿದ್ರೆ ಇಲ್ಲಿಂದ ಸಂಜೆ ಹೊತ್ತು ಮನೆಗೆ ಹೋಗಕ್ಕೆ ಮನ್ಸು ಬರಲ್ಲ. ಇಲ್ಲಿ ನೇಚರ್ ತುಂಬ ಚೆನ್ನಾಗಿದೆ. ಸ್ಪೋರ್ಟ್ಸ್ ರೂಮಲ್ಲಿ ಹಾಗೆ ಎಲ್ಲ ಥರದ ಸ್ಪೋರ್ಟ್ಸು ಆಡೋಕ್ಕೆ ಇದು ಮಾಡ್ತಾರೆ. ಯಾರಿಗೆ ಯಾವ್ದು ಬರಲ್ಲ ಅಂತಾರೋ ಅದನ್ನೆಲ್ಲ ಕಲಿಸ್ಕೊಡ್ತಾರೆ. ಇದು ತುಂಬ ಹೆಮ್ಮೆ ಅನಿಸುತ್ತೆ ಕನ್ನಡ ಸ್ಕೂಲಲ್ಲಿ ಓದಬೇಕು ಅಂದರೆ, ಗೌರ್ಮೆಂಟ್ ಸ್ಕೂಲು. ಇದ್ರ ಮೂಲಕ ಹೇಳೋದೇನೆಂದರೆ, ಖಾಸಗಿ ಶಾಲೆಯಲ್ಲಿ ಓದೋಕ್ಕಿಂತ ಬಂದು ಗೌರ್ಮೆಂಟ್ ಸ್ಕೂಲಿಗೆ ಇದು ಮಾಡಿದ್ರೆ ನಮ್ಮ ದೇಶನೂ ಇದಾಗತ್ತೆ, ಮತ್ತು ಇಲ್ಲೂ ಗೌರ್ಮೆಂಟ್ ಸ್ಕೂಲು ಒಂದು ಸ್ವಲ್ಪ ಇಂಪ್ರೂವ್ ಆಗುತ್ತೆ. ಸರ್ಕಾರ ವಿವಿಧ ಯೋಜನೆಗಳನ್ನ ಜಾರಿಗೆ ತರೋ ಬದಲು ಖಾಸಗಿ ಶಾಲೆಗಳಂತೆ ಸರ್ಕಾರಿ ಶಾಲೆಯಲ್ಲೂ ಎಲ್ಲಾ ರೀತಿಯ ಸೌಲಭ್ಯ ಕಲ್ಪಿಸಿದ್ರೆ ಸರ್ಕಾರಿ ಶಾಲೆಗಳನ್ನ ಮುಚ್ಚೋ ಪರಿಸ್ಥಿತಿ ಬರಲ್ಲ. ಎನ್ಕೆ ಕೋಪಿ, ಬಿಟಿವಿ ನ್ಯೂಸ್, ಚಿಕ್ಕಮಗಳೂರು.